ನಾನು ಈ ಮುಕ್ತ ಇಂಡಿಯಾದೊಳಗೆ ಕಾಲಿಡಲು ಕಾರಣ ಈ ದೇಶದಲ್ಲಿ ಕೆಲವೊಂದು ಪುರಾರಿ ರಾಜಕೀಯ ಮಂತ್ರಿಗಳಾಗಿರೋ ಮಂತ್ರಿಗಳೇ ನನ್ನ ಕುತಂತ್ರ ಶಾಲೆ ಎಂಬ ಕೈಯಲ್ಲಿ ಬೀಸಿ ಈ ಭಾರತಾಂಬೆಯ ಮನೆಯಲ್ಲಿ ಮಗ್ನವಾಗಿ ಮಲಗಿರೋ ಮರ್ಯಾದೆಯ ಮಾಣಿಕ್ಯವನ್ನು ಮಾಯ ಮಾಡಿ ಹೋಗಲ್ಲ. ಅಲ್ಲಿಯವರೆಗೆ ನಾನು ಐಷಾರಾಣಿಯಾಗಿ ಜೀವನ ಕಳೆಯಬೇಕಾದರೆ ಈ ಊರಿನ ಶ್ರೀಮಂತ ಪ್ರತಾಪ್ ಸಿಂಹನ ಸಹಪಾಠಿಯಾಗಿದ್ದು ಅವನ ಬಾಡಿಗಾರ್ಡ್ನಂತೆ ನಡೆಸಲೇಬೇಕು. ನಂತರ ಅವನ ಮರುಭಾವವನ್ನು ಅರಿತು ಅವನ ಹಿಡಿತದಲ್ಲಿ ಸಿರಿತನು ಎತ್ತಿ ಹಾಕುವುದೇ ಈ ವಾಷಿಂಗ್ಟನ್ ಬಲವಾದ ಚಾಲ. ಅದಾದ ನಂತರ ಸತ್ತಿಲ್ಲದೆ ಅವನ ದೇಹಕ್ಕೆ ನನ್ನ ಮೋಸ ಎಂಬ ಬಾಣದಿಂದ ಬಡಿದು ಅವನ ಸರ್ವ ಆಶೆಯನ್ನು ಎತ್ತಿ ಹಾಕದಿದ್ದರೆ ನನ್ನ ಹರಿತವಾದ ಅರಬಟ್ಟೆಗೆ ಗಂಜಿ ಸೂಟ್ ಕೇಸನ್ನೆಲ್ಲ ಬಿಟ್ಟು ಬಿಕಾರಿಯಂತೆ ಪರಾರಾಗಿದೆ. ಅದು ಅವರ ಕಳ್ಳ ಕುಂದಿ. ಈ ಸೂಟ್ ಕೇಸ್ ಇಷ್ಟೊಂದು ಭಾರವಾಗಿರಬೇಕಾದರೆ ಇದರಲ್ಲಿ ಬೆಲೆ ಬಾಳುವ ವಸ್ತು ಇರಲೇಬೇಕು. ಇದರಲ್ಲಿ ಏನಿದೆ ಎಂಬುದು ಮನೆಯಲ್ಲಿ ಹೋಗಿ ನೋಡಿದರಾಗಿದೆ. ಶಬಾಷ್ ನೆಚ್ಚಿದೆ ಪಾಕಿಸ್ತಾನದ ಪುಡಾರಿ ಕೋಟಿಯ ಕುಲೈನದ ಬುದ್ಧಿಗೆ. ಏನು ನಿನ್ನ ಹರಿತವಾದ ಅರ್ಪಣೆ ಕೆಂಜಿ ಈ ಸೂಟ್ ಕೇಸನ್ನು ಇಲ್ಲೇ ಬಿಟ್ಟು ಬಿಕಾರಿ ಅಂತ ಪರಾರಿ ಆಗಿರಬೇಕಲ್ಲವೇ? ಇಷ್ಟೊಂದು ಭಾರವಾಗಿರುವ ಸೂಟ್ ಕೇಸಿನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳಲು ಮಹಾನ್ ಭಾವನಾದ ನೀನು ಒಂದು ಸಾರಿ ಮರಿಯಲ್ಲಿ ಬಂದು ನೋಡಬೇಕಲ್ಲವೇ? ಸತ್ತನ್ನು ಅಪರಿಸುವುದಕ್ಕೆ ಆಸೆ ಬಿದ್ದು ಏಚಿಗೆಯನ್ನು ಬಯಸುವ ಮೋಸದ ನಾಯಿ. ಹಿಡಿದ ಸೂಟ್ ಕೇಸನ್ನು ಕೆಳಗಿಡುವಿಯೋ ಇಲ್ಲ ಹಿಡಿದ ಕೈಯನ್ನೇ ಹಿಡಿದ ಕೈಯನ್ನು ಕಡಿವಿಯಾ? ಬೇರೆ ಆತ್ ಕಟ್ಟುಂಗ लुक मिस्टर भाई कौन है तुझे को नहीं मालूम. ನಾನು ಯಾರೊಬ್ಬರು ಗೊತ್ತಿಲ್ಲ ಸಿಕ್ಕಂತೆ ಮಾತನಾಡೋದು ಸರಿಯಲ್ಲ. ಬಾಸ್ಗಳಾಗಿರೋ ನಮ್ಮ ವಿಚಾರ ಪಚ್ಚನಾಲ ನಿನಗೆ ಬೇಕು. ನೋಡು ನಿನಗೆ ಬೇಕಾದ್ರೆ ಸ್ವಲ್ಪ ಹಣ ಕೊಡುತ್ತೇನೆ. ಥೋಡಾ ಪೈಸಾ ದೇಖ್ತಾ ಮಜಾ ಮಾಡು. ಬಾಯಿ ಬಿಟ್ಟ ನಾಯಿಗೆ ಬಿಸ್ಕಿಟ್ ಹೋಗಿದ ತಕ್ಷಣ ಬಾಯಿ ಮುಚ್ಚಿಕೊಂಡು ಬೀಳಲು ನಾನೇನು ಕುತಂತ್ರಿ ರಾಜಕಾರಣಿಗ ಕೈಯಲ್ಲಿರುವ ಮಂತ್ರಿಗಳ ಮಗನನ್ನು ತಿಳಿದುಕೊಂಡಿರುವ ಏನಲೇ ಕತ್ತೆ. ನಿನ್ನಂತ ಕುತಂತ್ರಿಗಳಿರುವುದರಿಂದಲೇ ನಮ್ಮ ದೇಶದಲ್ಲಿ ಮೆತ್ತಗೆ ಬರಲು ಅವಕಾಶವಾಗಿದೆ ನಿನ್ನಂತ ಕತ್ತೆಗಳಿಗೆ. ವಾಷಿಂಗ್ಟನ್ ಸ್ವಚ್ಛವಾಗಿರುವ ನಮ್ಮ ಭಾರತ ದೇಶದಲ್ಲಿ ತುಚ್ಚು ವ್ಯಾಪಾರ ಮಾಡುತ್ತಾ ಅಧ್ಯಯನದಿಂದಿರುವ ಡಾಕ್ಟರ್ BR ಅಂಬೇಡ್ಕರ್ ರಚಿಸಿರುವ ಸಂವಿಧಾನವನ್ನು ಕಡಿಸಲು ಸಂಚರಿಸಿರುವ ನಿಮ್ಮಂತ ಸಂಚುಕೋರರನ್ನು ಒತ್ತೋಡಿಸಲು ಬಂದಿರುವ ವೀರ ಕನ್ನಡಿಗ ನಾನು. ವೀರ ಕನ್ನಡಿಗ ಕನ್ನಡಿಗ ಕುತ್ತೆ. ನಿನ್ನ ಅಂಗದಿರೋ ಅವಯವಗಳನ್ನು ಅರಿಯಲು ಅಳ್ವೇಕೆ? ನಿನ್ನ ಬಡ
ಚಂಡತನದಿಂದ ಪುಂಡ ನೆನೆಸಿಕೊಂಡಿರುವ ಪ್ರಧಾನಿಗಳಷ್ಟಿಲ್ಲ ಈ ನಿನ್ನ ಭಾರತ ದೇಶದಲ್ಲಿ. ಕಾಗೆಯ ಕಂಡ ಸೂಚನೆಯಲ್ಲಿ ಕೊನೆ ಸುಲಿಗೆ ಮಾಡುತ್ತಾ ಕಂಡ ಎಣ್ಣೆ ಮೇಲೆ ಕಾಲು ಪ್ರಯೋಗ ಮಾಡುತ್ತಿರುವ ಸಂದರ್ಭದಲ್ಲಿ ಅದನ್ನು ಕಂಡ ಕಾಗೆಯ ಬಾಯಿಗೆ ಕಾಸೆಂಬ ಕಸವನ್ನಿಟ್ಟಾಗ ಎಕ್ಕಿನಿಂದ ತನ್ನ ಅಲ್ಪ ಸುಖದ ಬದುಕಿಗಾಗಿ ಕರ್ತವ್ಯವನ್ನು ಬಯ್ಯುವ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅಂತದಲ್ಲಿ ನೀನೊಬ್ಬನಾಗಿ ಈ ಸೂಟ್ಕೇಸನ್ನು ಕದ್ದು ತಂದು ನನ್ನಂತ ಕಿರಾತಿನ ಬೆದರಿಕೆ ಬಾಳಬಡಿಯ ನನ್ನ ಮಗನೇ ಬೇಕು ಮಗನೇ. ನಿನ್ನಂತ ಕಟ್ಟಗಳಿರುವುದರಲ್ಲಿ ವ್ಯಕ್ತಕ್ಕೆ ಬರಲು ಅವಕಾಶವಾಗಿದೆ ನಮ್ಮ ದೇಶದೊಳಗೆ. ನಿನ್ನಂತೆ ಸಿಕ್ಕಲ್ಲಿ ಹಂದಿ ಅಂತ ತಿಂದು ತೇಗುವ ನಿನ್ನಂತ ದುರುಳರ ಹೊಟ್ಟೆಯಲ್ಲಿ ತುಂಬಿಕೊಂಡಿರುವುದು ಪಾಪದ ರಕ್ತ. ಆ ರಕ್ತವನ್ನು ನಮ್ಮ ಭಾರತಾಂಬೆಯ ಮಣ್ಣು ತಣಿಸಬೇಕಾಗುತ್ತದೆ. ಬಲು ಎಚ್ಚರ. ಕಣ್ಣಿಗೆ ಕುಚ್ಚಕ್ಕೂ ಕ್ಯಾಬಾಲ ಮಾತಾಡಿ ಡೆಲ್ಲಿಗೆ ನೋಡು, ನಿನ್ನ ದೇಶದ ಸರ್ಕಾರ ಎನ್ನುವ ಹೆಸರಿನಲ್ಲಿ ಇಂಚಲ್ಲಿ ಲಂಚದ ಜಲ್ಲೆ ಹೊಡಿತಿರುವುದು ನಿನ್ನಂತ ಇಲ್ಲಿಗೇನು ಗೊತ್ತು? ಹೇಗೋ ಲಂಚ ಲಂಚವನ್ನು ನಿರ್ಮಿಸಿದೆ ಈ ರಾಜಕೀಯ. ಆ ರಾಜಕೀಯ ನಿರ್ಮಿಸಿದ್ದು ಲಂಚಕ್ಕೆ ಮೊಟ್ಟ ಮೊದಲು ಬಾಯಿ ಬಿಟ್ಟಿದೆ ಈ ಕಾಗಿ ಡಿಪಾರ್ಟ್ಮೆಂಟ್. ಅಂತ ಡಿಪಾರ್ಟ್ಮೆಂಟ್ ಅನ್ನು ನಮ್ಮಂತವರ ಅಂಕಿತದಲ್ಲಿಟ್ಟುಕೊಂಡು ರಾಜ್ಯ ರೋಜ ದಬ್ಬಳಿಕೆ ಮಾಡುತ್ತಾ ನಮ್ಮಂತ ರವಳಿ ಕಿರಾತಕರು ನಮ್ಮಂತ ಕಿರಾತಕರ ಕೈಯಲ್ಲಿ ವಾರಕ್ಕೆ ಸಿಕ್ಕು ಬರಿಯಾಗಿ ವಿಲವಿಲ ಒತ್ತಾಡುತ್ತಿರುವರೇ ನಿಮ್ಮಂತ ನಪುಂಸಕರು. ನಪುಂಸಕರು ನಾವಲ್ಲೇ ಕಾನ್. ನೀನು ನಿನ್ನ ಜನ್ಮದಾತರನ್ನಾಗಲಿ ಜನ್ಮ ಸ್ಥಾನವನ್ನು ತೊಲಗಿ ಕಂಡ ಕಡೆ ಬೀದಿ ನಾಯಂತೆ ಅಲೆದಾಡುತ್ತಾ ತಿರುಗೋ ನಿನ್ನಂತ ಬಚ್ಚಗಳು ನಪುಂಸಕರಲೇ ಕಾನ್. ಒಳ್ಳೆಯ ಮಾತಿನಿಂದ ಹೇಳ್ತಾ ಇದ್ದೀನಿ. ಸೂಟ್ ಕೇಸನ್ನು ಕೆಳಗಿಟ್ಟು ಮರ್ಯಾದೆಯಿಂದ ಬಿಟ್ಟೆನದ ಹೊರಟಲೇ ಸರಿ. ಇಲ್ಲದಿದ್ದರೆ ಇಲ್ಲಿಗೆ ಅಂತ್ಯವಾಗುವುದು ನಿನ್ನ ಸಂತೆಯ ಸನ್ನಿವೇಶ. ನಿನ್ನ ಕೊಟ್ಟು ಬೆದರಿಕೆ ಬಾಗಿ ಹೋಗಲ್ಲ. ನೀನು ಬೆರಳು ಚೀಪ ಬಾಲಕನೆಂದು ಪಡೆಯ ಪಡವ. ನೋಡು, ನೀನೊಬ್ಬ ಕಳ್ಳನಾಗಿ ಕದ್ದು ತಂದಿರುವ ಈ ಬಿಡಿಗೆ ನನ್ನ ಗುರಿಯೇ ಬೇರೆ, ಬೇರೆ. ಬರುತ್ತೇನೆ ವಾಷಿಂಗ್ಟನ್. ಅಂದರೆ ನೀನು ಕೂಡ ನನ್ನ ಶತ್ರುಲೇ, ಪರರಾಷ್ಟ್ರದ ಪುಡಾರಿ ಕೋತಿ. ನಾನೆಂತ ಕುಖ್ಯಾತನೆಂದು ನಿನಗೀಗ ತಿಳಿಯಲಾರದು ಕೂಸೆ. बच्चे को क्या मालूम होता है आगे का मतलब, चिनल को क्या मालूम होता है मांगल का मतलब, उसका तरफ तेरा जैसा कुत्ते क्या मालूम होता है ये जंगल का राजा, ये सिम्मा का माया जाल।
ಅಂತ ನಾವೇ ಫಿಕ್ಸ್ ಮಾಡಿ ಒಳಗೆ ಹಾಕ್ತೀವ್ರಿ. ಬರ್ರಿ 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 ಬರ್ರಿ. ಕೇವಲ 1 ಡಜನ್ 12 ರೂಪಾಯಿ ಮಾತ್ರ. ಯಾರು ಬೇಕಾದ್ರು ಬರ್ರಿ 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 ತೋರ್ತೀವಿ ನಾವು. ಅಲ್ಲ ನನ್ನ ಹಣೆ ಬಾರ ಬರುವಾಗ ಬ್ರಹ್ಮ ಬಿಟ್ಟಿ ಮಗ ಬ್ರ್ಯಾಂಡಿ ಕುಡ್ದಿರ್ಬೇಕೇನು ಅಂತೀನಿ. ಒಂದೇ ಮುಂಜಾಲಿದ್ದ ಈ ಗಂಟು ಕಂಕಲ್ ಸಿಗ ಹಾಕೊಂಡು ತಿರ್ಗಾಡಕೈತಿನಿ. ಒಂದಾರ ಗಿರಾಕ್ ಹತ್ತವಲ್ದು ಅಂತೀನಿ. ಒಟ್ಟಿನಲ್ಲಿ ಯಾರಿಗಂದು ಏನು ಲಾಭ ಐತ್ರಿ? ಈಗಿನ ಕಾಲದ ಹುಡುಗರು ಬಳೆನೇ ತೊಡ್ಕೊಳ್ಳಂಗಿಲ್ಲ. ಗಂಡ ಸತ್ತ 2 ಮುಂಡವ್ರಂಗ ಎಡಗೈಗೆ ಒಂದು ವಾಚ್ ಬಲಗೈಗೆ ಒಂದು ಬ್ಯಾಟ್ ಬಿಕ್ಕೊಂಡು 100 ಮೀಟ್ರ್ ಬಟ್ಟೆ ಒಳಗೆ ಅರ್ಧ ಡ್ರೆಸ್ ಮಾಡ್ಕೊಂಡು ಕೂಲ್ ಹಾಕೊಂಡು ಗಡ್ಡಾಡ್ತಿರ್ಬೇಕಾದ್ರೆ ಈ ನಮ್ಮ ಹಳೆ ಕಾಲದ ಗಾಜಿನ ಬಳಿ ಯಾರು ಕೇಳ್ಬೇಕಂತೀನಿ. ಅವನು ಅಂತಿದಂಗೆ ಇತ್ತಾಗ ಒಂದು ಪೀಸ್ ಬರಕೈತೈತೆ. ಬರ್ಲಿ ಬರ್ಲಿ ಅಕ್ಕಿದಾರ ಸ್ವಲ್ಪ ಪೂಚೋಂಗ. ಚಂದಕ್ಕಿಂತ ಚಂದ ನೀನೆ ಸುಂದರಿ, ನಿನ್ನ ನೋಡಲೆಂದು ಬಂದ ಬಾಣಚಂದ್ರ. ನೀನೆ ಚಂದವ ನೀನೆ ಅಂದವ, ನೀನೆ ಅಂದ ನೀನೆ ಚಂದವ ನನ್ನ ಒಲವೇ ಚಂದುಳ್ಳ ಚೆಲುವೆ. ಚಂದಕ್ಕಿಂತ ಚಂದ ನೀನೆ ಸುಂದರ, ನಿನ್ನ ನೋಡಲೆಂದು ಬಂದ ಬಾಣಚಂದ್ರ. ಗದ್ದಲದಾಗ ಬಂದು ಚಿಕ್ಕಿಗೆ ಆಗೋದು ಮೈ ಕೈ ನೋವ, ಕಳ್ಕೊಳ್ಳಬೇಕಾ ನೋವ. ಏನ ಹುಡುಗಿ ಎಷ್ಟ ಚಂದ ಕಾಣತೀಯೇ ಪೋರೆ ನನ್ನ ನಾಗಪ್ಪನ. ಎಷ್ಟ ಚಂದ ಕಾಣತೀಯೇ ಪೋರೆ ನನ್ನ ನಾಗಪ್ಪನ. ಗೋಧಿಯ ಬಣ್ಣ ಬೆಕ್ಕಿನ ಕಣ್ಣ ಕುಂಡಿ ಜನಗಳ ಗೋಧಿ ಅನ್ನ. ಇಟ್ಟಂಗನೇನ ರಾಜೀತ ಪಂಡಿತ, ಇಟ್ಟಂಗನೇನ ರಾಜೀತ ಪಂಡಿತ. ತಿರುಗಾಡೆ ಹುಡುಗರು ಸುರುತ್ತಾರ ಗೊಲ್ಲ. ಅಲ್ಲ ಎಷ್ಟು ದುಬಾರಿ ಬಿಡತ್ತಿ ಅಂತೀನಿ ಬಾಯ್ನ ನೋಡ. ಹಿಂಗ ಬಿಡಾಕ್ ಹೋಗ್ಬೇಡ. ಏನಾಗ ಮಾಡಿಸ್ಕೊಳ್ಳೋದು ಇಟ್ಕೊಳ್ಳೋದು ಒಳಗೆ ಏರ್ಸೋದು ಏನ ಮಾತಾಡೋದ? ಅಯ್ಯೋ ನನ್ನ ಕರ್ಮ ಇಂಥ ಹಿಂಗೆ ಕೇಳ್ತಾವ ನೋಡ್ರಿ. ರೀ ಮೇಡಮ್ ನೀವು ತಪ್ಪು ತಿಳ್ಕೊಂಡಿರಿ. ಹಿಡ್ಕೊಂಡು ಏರ್ಸೋದಂದ್ರೆ ನಿನ್ನ ಕೈ ಹಿಡ್ಕೊಂಡು ಈಗ ನಾನು ಬಳೆ ಏರ್ಸೋದಂತ ಹೇಳಿದೆ. ಅಲ್ಲ ನಿನಗೇನು ಬೇರೆ ಏರ್ಸ್ದಂಗೆ ಆಗ್ತೈತ? ಬೇರೆ ಏರ್ಸ್ದಂಗ ಆಕೈತಿ ಹಂಗೇನಾಗ್ತದ? ನೀ ಹಿಂಗ ಏನೋ ನೋಡ್ಕೊತ ನಮ್ಮ ಮನ್ಯಾಗ ಏನಾರ ಬಂದ ತಿಳ್ಕೊ. ನಮ್ಮ ಮನ್ಯಾಗಿನ ಹೆಣ್ಮಕ್ಳೆಲ್ಲಾರು ನಿನ್ನ ಕೆಳಗೆ ಹಾಕಿ ನಾ ಪದಿತ. ಅದೆಲ್ಲ ಆಗ ಮಾತೆಲ್ಲ ಬಿಡ್ರಿ. ಎಷ್ಟೊತ್ತಿದ್ರೆ ಗಂಡಸು ಗಂಡಸೆ, ಹೆಂಗಸು ಹೆಂಗಸೆ. ಬಿಡ್ರಿ ನಿಮ್ಗೆ ಬಳೆ ಬೇಕಾ ಬೇಡ? ಅಲ್ಲ ನೀನು ಹಳೆ ಕಾಲದ ಇವು ಗಾಜಿನ ಬಳಿ ಹಾಕೊಳಕ ನನ್ನ ಮುದುಕಿ ಮಾಡಿ ಏನ ಅಂದಂಗ ನೀನೇನು ಅಕ್ಕಿನ ಆಗಿಲ್ಲ ಅಂದಂಗ ಆತು. ಅದೇ ರೀ ಅಕ್ಕಿ ಅಂದ್ರೆ ಯಾವ್ದಕ್ಕಂತಾರ ನೋಡು ಅಕ್ಕಿ. ಹುಚ್ಚಡಿ ಆಗ್ತ ಏನ್ ಅನ್ನೋದು ಬಿಡಿಸಿ ಬಿಡಿಸಿ ಹೇಳು. ಅದೇ ರೀ ಅಕ್ಕಿ ಅಂದ್ರೆ ಅಕ್ಕಿ ಆದಾಗ ಮೂಲಿ ಕುದಿರ್ಸಿ ಕೊಬ್ಬರಿ ಬೆಲ್ಲ ತಿನ್ಸಲ್ಲ ಅಕ್ಕಿ.
ಹೆಸರು ನನ್ನ ಹೆಸರು ಹಾ ನನ್ನ ಹೆಸರು ಮೂಲಂಗಿ ಲಿಂಗಿ ಅಂತದ ಮುಂದಿನ ಮೂಲೆ ಅವ ಹಿಡ್ಕೊಂಡದ ನನ್ನ ಹೆಸರು ಲಿಂಗಿ ಅಂತ ನನ್ನ ಹೆಸರು ಲಿಂಗ ಅಂತ ಅಂದ್ರೆ ಲಿಂಗ ಲಿಂಗಿ ಲಿಂಗಿ ಲಿಂಗ ಎಷ್ಟು ಕರೆಕ್ಟ್ ಕೂಡ ಐತಲ್ಲ ನಮ್ದು ಎರಡು ಲಿಂಗಿ ನಕಾಶ ಅಲ್ಲ ಏನದ ನನ್ನ ಹೆಸರು ಲಿಂಗಿ ಅಂತ ಹೇಳಿಕೊಳ್ಳ ಸಾಕು ಲಿಂಗಿ 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 ನಾನಲ್ಲ ಮಾಡತ್ತಲ್ಲ ನೀನೇನು ಕಳ್ಸಿಯ ನನ್ನ ಲುಂಗಿ ನೀನು ಮಾತು ಕೇಳಿ ಆಗೈತಿ ನನಗೆ ಮೂಡು ಚೇಂಜ ಪಿಚ್ಚು ಹೋಗುವಾಗ ಒಂದು ಒಗೆಬಾರ್ದ ಲಿಂಗಿ ನನ್ನ ಹಂಗೆ ಚಾಲು ಮಾಡು. ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನನ್ನ ಗೆಳತಿ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ನೋಡಿ ಇದು ನಾ ಬರುವಾಗ ಅಲ್ಲವಡಿಸಿದು ನಿಂತು ತಿರುಗಾಗ ನೋಡಿ ಇದು ನಾ ಬರುವಾಗ ಅಲ್ಲವಡಿಸಿದು ನಿಂತು ತಿರುಗಾಗ ಮಜ ಸಾಕು ನಿನ್ನ ಮ್ಯಾಗ ಸಾಕು ನಿನ್ನ ಮ್ಯಾಗ ನನ್ನ ಗೆಳತಿ ನನ್ನ ನೋಡಿ ನೀನಗತಿ అప్పుడు నీ నిర్వాగా అప్పుడు నీ నిర్వాగా ಮಡಗಿ ಮನದಾಗ ಮಡಗಿ ಮನದಾಗ ನನ್ನ ಗೆಳತಿ ನನ್ನ ನೋಡಿ ನೀನಗತಿ ತಿರುಪಡ
ಕೊಡುದು ಯಾವಾಗ ಸಾತು ನಿನ್ನ ಮ್ಯಾಗ ನನ್ನ ನೋಡಿ ಈ ಜಗತಿ ನನ್ನ ನೋಡಿ ಈ ಜಗತಿ ಹೋಗಿ ಬಿಡುವ ಪರುವಾಗ ಅಲ್ಲವೇ ಹೋಗಿ ಬಿಡುವ ಪರುವಾಗ ಅಲ್ಲವೇ ಮನ ಸಾತು ನಿನ್ನ ಮ್ಯಾಗ ಸಾತು ನಿನ್ನ ಮ್ಯಾಗ ನಾ ಹೋಗ್ತೀನಿ ಹಾ ಹೋಗ ಎಷ್ಟೊಂದು ಬಿಸಿಲಿನ ಬರದಿಂದ ಬೆವರು ಸುರಿಸುತ್ತದೆ ನಮ್ಮ ರಾಯಚೂರು ಜಿಲ್ಲೆ. ಸುಮಾರು 3-4 ಕಿಲೋಮೀಟರ್ ನೋಡಿ ಸಾಕಾಗಿ ಹೋಯಿತು. ನೀರಡಿಕೆಯು ಹೆಚ್ಚಾಯಿತು. ಬೇಗ ಹೊರಡೋಣವೆಂದರೆ ಊರು ಕೂಡ ಹತ್ತಿರಲಿಲ್ಲ. ಏನು ಮಾಡೋದು? ಓಹೋ, ಅಲ್ಲಿ ಯಾರೋ ಬರ್ತಾ ಇದ್ದಾರೆ, ಅವ್ರನ್ನಾದ್ರೂ ಕೇಳಿ ನೋಡೋಣ. ಸ್ವಲ್ಪ ನಿಲ್ತೀರಾ ಪ್ಲೀಸ್? ನೋಡಿ, ನನಗೆ ನೀರಡಿಕೆ ಜಾಸ್ತಿ ಆಗಿ ಬಾಯಿ ಆರೋಗ್ಯ. ಇಲ್ಲಿ ಪಕ್ಕದಲ್ಲಿ ಯಾವ್ದಾದ್ರು ಬೋರ್ವೆಲ್ ಇದೆಯಾ? ಅಯ್ಯೋ ದೇವರೇ, ಈ ಕಾಡಿನಲ್ಲಿ ಬಾವಿಗಳಿರುವುದೇ ಕಠಿಣವಾಗಿದೆ. ಇನ್ನು ನೀವು ಬೋರ್ವೆಲ್ಗಳನ್ನು ಕೇಳುತ್ತಿದ್ದೀರಾ? ನೋಡಿ, ಇನ್ನು ಸ್ವಲ್ಪ ದೂರ ನಡೆದು ಹೋದರೆ ನಮ್ಮೂರು ಬರುತ್ತೆ, ಬನ್ನಿ. ಅಲ್ಲಿವರೆಗೂ ಬರೋಕ್ಕಾಗಲ್ಲ. ನೋಡಿ, ನನಗೆ ನೀರಡಿಕೆ ಜಾಸ್ತಿಯಾಗಿ ಬಾಯಾರಿ ಹೋಗಿದೆ. ದಯವಿಟ್ಟು ನೀವೇನೋ ತಪ್ಪು ತಿಳಿದುಕೊಳ್ಳೋದು. ನಿಮ್ಮ ಚರಿಗೆಯಲ್ಲಿರುವ ನೀರನ್ನು ನನಗೆ ಸ್ವಲ್ಪ ಕೊಡ್ತೀರಾ ಪ್ಲೀಸ್? ಅಯ್ಯೋ ಪಾಪ, ಇವರಿಗೆ ಬಾಯಾರಿಕೆ ಜಾಸ್ತಿ ಆಗಿದೆ ಅಂತ ಅನಿಸುತ್ತದೆ. ಅದಕ್ಕೆ ನನ್ನಲ್ಲಿರುವ ನೀರನ್ನು ಅಂಗಲಾಚಿ ಬೇಡುತ್ತಿದ್ದಾರೆ. ಇವರಿಗಿಂತ ನನ್ನ ನೀರೇನು ನನಗೆ ಹೆಚ್ಚಿನದಲ್ಲ. ಕೊಟ್ಟರಾಯ್ತು. ತೆಗೆದುಕೊಳ್ಳಿ. ನೋಡಿ, ಇದು ಬಾವಿ ನೀರು. ಸ್ವಲ್ಪ ಧೂಳು ಬಿದ್ದಿರುತ್ತೆ. ನಿಮ್ಮಲ್ಲಿರುವ ದಸ್ತಿ ಹಾಕೊಂಡು ಕುಡಿಯಿರಿ. ಅವಸರದಲ್ಲಿ ಕಚ್ಚಪ್ಪನ್ನು ಸೂಟ್ಕೇಸ್ನಲ್ಲಿ ಇಟ್ಟಿದ್ದೇನೆ. ಪರವಾಗಿಲ್ಲ, ಹಾಗೆ ಕುಡಿಯುತ್ತೇನೆ. ನಿಲ್ಲಿ. ನೋಡಿ, ಹಾಗೆ ಬೇಡ. ನನ್ನ ಸೀರೆ ಸೆರಗನ್ನು ಹಾಕೊಂಡು ನೀರು ಕುಡಿಯಿರಿ. ಏನು ಊಟ ಮಾಡ್ತಾ ಇದ್ದೀರಾ? ಕುಡೀರಿ, ಪರವಾಗಿಲ್ಲ. ತುಂಬಾ ಥ್ಯಾಂಕ್ಸ್. ಈಗ ಸಮಾಧಾನವಾಯಿತು ನನ್ನ ಮನಸ್ಸು. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಗಂಗಾ ಅಂತ. ಪವಿತ್ರವಾದ ಹೆಸರು, ಮೃದುವಾದ ಮನಸ್ಸು. ನಿಜ ಗಂಗಾ, ನೀನು ಕೊಟ್ಟ ನೀರಿನಿಂದ ನನ್ನ ಹಸಿವು ಕೂಡ ಹಿಂಗಿತ್ತು. ನಿನ್ನ ಸೆರಗಂಚಿನಿಂದ ಕುಡಿದ ನೀರು ನನಗೆ ಅಮೃತ ಸವಿದು. ನಾನೀಗ ಬರುತ್ತೇನೆ. ಹಳ್ಳಿ ಜನ ಮಳ್ಳು ಜನ ಎನ್ನುತ್ತಾರೆ. ಆದರೆ ಆ ಮಳ್ಳು ಜನರಲ್ಲಿ ಇಂಥ ಮೃದುವಾದ ಮನಸ್ಸಿರ್ತದಂದು ನಾನಿಂದ ಹೋಗ್ತೇನೆ. ದೇವ ರಂಗನಾಥ ಸ್ವಾಮಿ, ನನ್ನ ಹಣೆ ಬರದಲ್ಲಿ ಮದುವೆ ಅಂತ ಬರೆದಿದ್ರೆ ಇಂಥ ಹಳ್ಳಿ ಜನರಲ್ಲಿ ಬಡ ಕುಟುಂಬದ ಒಬ್ಬ ಉದಾರ ಮನಸ್ಸಿನ ಚೆಲುವೆಯನ್ನು ನನ್ನ ಪಾಲಿಗೆ ದಯಪಾಲಿಸಪ್ಪ. ಎಲ್ಲದಕ್ಕಿಂತ ಹೆಚ್ಚಾಗಿ ತುಂಗೆಯನ್ನು ಹರಿದು ನನ್ನ ಮನವನ್ನು ತಂಪು ಮಾಡಿದ ಈ ಗಂಗೆಯನ್ನೇ ನನ್ನ ಪಾಲಿನ ಸತಿದೇವತೆಯನ್ನಾಗಿ ಕರೆಸಿದರೆ ನಾನೇ ಭಾಗ್ಯವಂತ. ಗಂಗಾ, ಗಂಗಾ,
ಮುತ್ತಿನ ಕಾಣಿಕೆ ನೀವಾರನ ಸನಿಹಕ್ಕೆ ಸಿಗಿ ಮುತ್ತಿನ ಕಾಣಿಕೆ ನೀವಾರನ ಸನಿಹಕ್ಕೆ ಜೊತೆಯಾದಿನಿ ನನ್ನೊಲವೇ ಬಾ ನನ್ನ ಚೆಲುವೆ ಬಳಿ ಬಾ ಬಳಿ ಬಂದು ಸಿಹಿ ಮುತ್ತು ನೀಡು ಸಿಹಿ ಮುತ್ತಿನ ಕಾಣಿಕೆ ಬಾರನ ಸನಿಹಕ್ಕೆ ಸಿಹಿ ಮುತ್ತಿನ ಕಾಣಿಕೆ